ಮಾರ್ನಿಂಗ್ ಸ್ವಾಗತ ಮತ್ತೊಂದು ವಿಡಿಯೋ. ಇವತ್ತು ನವಂಬರ್ 30th. ಗುರು ಏನು ಚಳಿ ಗುರು, ಯವ್ವ ಹೋಗಿ ಮುಖ ತೊಳ್ಕೊಂಬಂದಿದ್ದಕ್ಕೆ ಕೈಯೆಲ್ಲ ಫ್ರೀಸ್ ಆಗಿಬಿಟ್ಟಿದೆ. ಸೊ ಎಲ್ಲರೂ ಅನ್ಕೊತಾ ಇರ್ಬೋದು, ಏನು ನಿನ್ನ ಮಗ ಯಾವಾಗ ನೋಡಿದ್ರು ಇದೇ ಪ್ಲೇಸಲ್ಲಿ ಸ್ಟಾರ್ಟ್ ಮಾಡ್ತಾನೆ ಅಂತ. ಸೊ ನನ್ನ ಡೇ ಯಾವಾಗೂ ಹಿಂಗೆ ಸ್ಟಾರ್ಟ್ ಆಗುತ್ತೆ, ಸ್ಪೆಷಲಾಗಿ ಏನು ಸ್ಟಾರ್ಟ್ ಆಗೋಲ್ಲ. ಸೊ ಒಂದು ಲೈಫ್ ಸ್ಟೈಲ್ ಅನ್ನೋದು ಒಂದು ರೋಟೀನ್ ಮಾಡಿಕೊಂಡ್ರೆ ನಿಮಗೆ ಈಸಿ ಇರುತ್ತೆ. ಸುಮ್ಮನೆ ಕಾಂಪ್ಲಿಕೇಟೆಡ್ ಮಾಡಿಕೊಂಡ್ರೆ ನಿಮಗೆ ಫಾಲೋ ಮಾಡೋಕ್ಕಾಗಲ್ಲ, ಕನ್ಸಿಸ್ಟೆಂಟಾಗಿ ಇರೋಕ್ಕಾಗಲ್ಲ, ಆ್ಯಂಡ್ ಪ್ರೋಗ್ರೆಸ್ ಕೂಡ ಅಷ್ಟೇ ಕ್ಲೀನಾಗಿ ಬರೋಲ್ಲ. ಸೊ ನಾನೇನು ಹೇಳ್ತೀನಿ ಅಂದರೆ, ಏನಾದರೂ ಮಾಡಬೇಕು ಅಂತ ಹೇಳ್ತೀರಲ್ಲ, ಅದ್ರ ಸುತ್ತನೇ ನಿಮ್ಮ ಲೈಫ್ ಸ್ಟೈಲ್ನ ಡಿಸೈನ್ ಮಾಡ್ಕೊಳ್ಳಿ. ಆವಾಗಲೇ ನಿಮ್ಮ ಲೈಫ್ ಸ್ಟೈಲು ಮತ್ತು ನಿಮ್ಮ ಗೋಲ್ಸ್ಗೆ ಅಲೈನ್ ಆಗೋದು. ಅದೆರಡೂ ಆಗಿಲ್ಲ ಅಂದರೆ ನೀವು ಜಾಸ್ತಿ ಕಾಂಪ್ಲಿಕೇಶನ್ಸ್ ಮಾಡ್ಕೊತೀರ. ಕಾಂಪ್ಲಿಕೇಶನ್ ಮಾಡಿಕೊಂಡಾಗ ಪ್ರೋಗ್ರೆಸ್ ಆಗಲಿ ಕಾಣಿಸೋದು ಕಮ್ಮಿ, ಪ್ಲಸ್ ಅದನ್ನ ಡ್ರಾಪ್ ಮಾಡೋ ಚಾನ್ಸಸ್ ಕೂಡ ಜಾಸ್ತಿ ಆಗುತ್ತೆ. ಸೊ ಇದು ನನ್ನ ಸೀಕ್ರೆಟ್ ಟಿಪ್. ಸೊ ಇವತ್ತಿನ ವಿಡಿಯೋದು ಏನಂತಾರೆ ಮ್ಯಾಟ್ರ್ ಏನು ಅಂದರೆ ಲೆಗ್ಸ್. ಎಸ್, ಲೆಗ್ಸ್. ಸೊ ನೀವು ಬಿಗಿನರ್ ಆಗಿದ್ದರೆ ನಿಮಗೆ ಈ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಯಾಕೆ ಅಂದರೆ ನಾನು ಅಜ್ಜಿ ಎಷ್ಟು ಹಾಕಿದ್ರೂ ಸಾಲಲ್ಲ ಲೆಗ್ ದಿನ ಬ್ಲ್ಯಾಕ್ ಕಾಫಿ. ನಾನು ಹಿಂಗೆ ನನ್ನ ಲೆಗ್ಸ್ನ ಕ್ಲೀನಾಗೆ ಗ್ರೋ ಮಾಡಿದೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಮತ್ತು ನನ್ನ ಸೀಕ್ರೆಟ್ಸ್ ಅನ್ನೋದು ಏನಿಲ್ಲ, ಬಟ್ ನಾನು ಫಾಲೋ ಮಾಡೋ ಮೆಥಡ್ ಆಗಲಿ, ವೇ ಆಫ್ ಟ್ರೈನಿಂಗ್ ಆಗಲಿ ಹೇಳ್ತೀನಿ. ನೀವೇ ನೋಡಿರ್ಬೋದು, ನನ್ನ ಲೆಗ್ಸು ಸ್ವಲ್ಪ, ನನ್ನ ಕ್ವಾಡ್ಸ್ ಎಸ್ಪೆಷಲಿ ಸ್ವಲ್ಪ ಈ ಬಲ್ಕಲ್ಲಿ ಜಾಸ್ತಿನೇ ಇಂಪ್ರೂವ್ಮೆಂಟ್ ಆಗಿದೆ. ಐ ಆಮ್ ಹ್ಯಾಪಿ ವಿತ್ ಮೈ ಕ್ವಾಡ್ಸ್. ಮತ್ತು ಬ್ಯಾಕ್, ಈ ಬಲ್ಕಲ್ಲಿ ನನ್ನ ಮೇಜರ್ ಗ್ರೋತ್ ಆಗಿರೋದೆ 2 ಮಸಲ್ಸಲ್ಲಿ. ಅದೇನಕ್ಕೆ ಅಂದರೆ ನಾನು ಬಲ್ಕ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಡಿಸೈಡ್ ಆಗಿದ್ದೆ, ಒಂದು ಬಿಗರ್ ಕ್ವಾಡ್ಸ್ ಆ್ಯಂಡ್ ಓವರಾಲ್ ಬಿಗರ್ ಲೆಗ್ಸ್, ಮತ್ತು ಒಂದು ವೈಡ್ ಟೇಪರ್ ಬ್ಯಾಕ್ ನನಗೆ ಯಾವಾಗೂ ವೀಕೆ. ಅದೇನೋ ಜೆನೆಟಿಕೋ ಏನೋ ಗೊತ್ತಿಲ್ಲ, ಏನೂ ಮಾಡೋಕ್ಕಾಗಲ್ಲ. ಬಟ್ ಹಂಗನ್ಬಿಟ್ಟು ಟ್ರೈನ್ ಮಾಡೋದು ನಿಲ್ಲಿಸಲ್ಲ. ವಿಲ್ ಆಲ್ವೇಸ್ ಟ್ರೈನ್ ಟಿಲ್ ಫೇಲ್ಯೂರ್. ಸೊ ಲೆಗ್ಸ್ ಎಲ್ಲರಿಗೂ ಗೊತ್ತಿರುತ್ತೆ, ಗ್ರೋತ್ ಬರೋದು ಕಷ್ಟ, ಮತ್ತು ಸ್ವಲ್ಪ ಜನ ಟ್ರೈನೇ ಮಾಡಲ್ಲ. ಸೊ ಲೆಗ್ ಟ್ರೈನ್ ಮಾಡೋಕ್ಕೆ ವೆರೈಟಿ ಆಫ್ ಐಡಿಯಾಸ್ ಇದೆ ನನ್ನ ಹತ್ರ. ಅದನ್ನೆಲ್ಲ ಒಂದೊಂದೇ ಹೇಳ್ತೀನಿ. ಇವಾಗ ಬ್ಲ್ಯಾಕ್ ಕಾಫಿ ಕುಡ್ದು ಸ್ವಲ್ಪ ಹೊತ್ತು ಝೋನ್ಗೆ ಹೋಗಿ ಆಮೇಲೆ ಜಿಮ್ಗೆ ಹೋಗೋಣ. ಜಿಮ್ಮಲ್ಲಿ ಎಕ್ಸಸೈಸ್ ಮಾಡ್ತಾ ನಿಮಗೆ ಒಂದೊಂದೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಕಸ್ಮಾತ್ ಏನನ್ನು ಮರ್ತೋಗಿದ್ರೆ ಇನ್ಸ್ಟಾಗ್ರಾಮಲ್ಲಿ ಬ್ರಾಡ್ಕಾಸ್ಟ್ ಚಾನಲ್ ಹಾಕ್ತೀನಿ. ನೆನ್ನೆನೇ ಬ್ರಾಡ್ಕಾಸ್ಟ್ ಚಾನಲ್ ಮಾಡೋ ಆಪ್ಷನ್ ಸಿಕ್ತು. ಸೊ ಅದನ್ನು ಫುಲ್ ಯೂಟಿಲೈಸ್ ಮಾಡ್ಕೊಳ್ಳೋಣ. ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಜಿಮ್ಮೇ ತೆಗ್ದಿಲ್ಲ, ಅಷ್ಟು ಬೇಗ ಬಂದುಬಿಟ್ಟಿದ್ದೀವಿ. ಇವತ್ತು ಶನಿವಾರ ಏನಕ್ಕೆ ಬಂದ್ವಿ ಅಂದರೆ, ಇವತ್ತು ಲೆಗ್ಸ್ ಹೊಡೆದ್ರೆ ನಾಳೆ ಆರಾಮಾಗಿ ರೆಸ್ಟ್ ಮಾಡ್ಬೋದು ನಾನು ಅನ್ನೋ ಐಡಿಯಾ ಬಂತು. ಸೊ ಅದಕ್ಕೆ ಆ್ಯಕ್ಚುಲಿ ನಾನೇನಾದ್ರು ವೀಡಿಯೋ ಶೂಟ್ ಮಾಡಬೇಕಂದ್ರೆ ಸ್ಯಾಟರ್ಡೇ ರೆಸ್ಟ್ ತೊಗೊಂಡ್ಬಿಡ್ತೀನಿ. ಸೊ ಸಂಡೇ ಶೂಟ್ ಮಾಡ್ತೀನಿ. ಒಂದಿನ ರೆಸ್ಟ್ ಬೇಕೇ ಬೇಕು ಬಾಡಿಗೆ ರಿಕವರಿಗೆಲ್ಲ. ಸೊ ನಾಳೆ ಲೆಗ್ಸ್ ಹೊಡೆದ್ರೆ ಮತ್ತೆ ಮಂಡೇ ಸ್ವಲ್ಪ ಸೋರ್ನೆಸ್ ಇರುತ್ತೆ, ಸ್ವಲ್ಪ ಚೆಸ್ಟ್ಗೆಲ್ಲ ಎಡ್ವರ್ಟ್ ಆಗಬಹುದು. ಸೊ ಅದಕ್ಕೆ ಹೆಂಗೋ ಟೈಮ್ ಇತ್ತು ಅಂದ್ಬಿಟ್ಟು ಶನಿವಾರ ಬಂದ್ವಿ. ಸೊ ಸರ್ ಬಂದರು, ಜಿಮ್ ಓಪನ್ ಮಾಡ್ತಾರೆ, ಮೇಲೆ ಹೋಗ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ. ಯೂಶ್ವಲಿ ಒಂದಿನ ರಿಕವರಿಗೆ ಇಡೋದು ಒಳ್ಳೆಯದೇ. ಯಾಕೆ ಅಂದರೆ ಯಾರಿಗೂ ಗೊತ್ತಿಲ್ದಿದ್ದ ವಿಷಯ ಏನು ಅಂದರೆ, ಲೆಗ್ಸ್ನ ಟ್ರೈನ್ ಮಾಡ್ತೀವಿ,
ಅಪ್ಪರ್ ಬಾಡಿನ ವರ್ಕೌಟ್ ಮಾಡ್ತೀವಿ. ಸೊ ಟ್ರೈನ್ಗೂ ವರ್ಕೌಟ್ಗೂ ತುಂಬ ಡಿಫ್ರೆನ್ಸ್ ಇದೆ. ಅದೇನಾದ್ರು ಗೊತ್ತಿದ್ದರೆ ಕಮೆಂಟಲ್ಲಿ ಹಾಕಿ ನೋಡೋಣ. ಈಗ ಒಂದು ಪ್ರೋಟೀನ್ ಬಾರ್ ತಿಂದೆ. ಏನಕ್ಕೆ ಅಂದರೆ ಲೆಗ್ಸು ನಿಮ್ಮ ಬಾಡಿಯಲ್ಲಿ ಹೇಳ್ಬೇಕು ಅಂದರೆ ಮೇಜರ್ ಮಸಲ್ ಗ್ರೂಪ್ ಅದು. ಅದನ್ನು ಟ್ರೈನ್ ಮಾಡೋಕ್ಕೆ ನಿಮಗೆ ತುಂಬ ಎನರ್ಜಿ ಬೇಕಾಗುತ್ತೆ ಮತ್ತು ಮೆಂಟಲ್ ಪವರ್ ಕೂಡ ಬೇಕಾಗುತ್ತೆ. ಪ್ರಾಪರಾಗಿ ಟ್ರೈನ್ ಮಾಡಬೇಕು ಅಂದರೆ ಸುಮ್ಮನೆ ಅಲ್ಲಿ ಹೋಗಿ ಅಲ್ಲಾಡಿಸ್ತೀನಿ ಅಂದರೆ ಈಗಲೇ ಹೋಗ್ಬಿಡಿ, ಯಾರೂ ಮಾತಾಡೋಲ್ಲ. ಯಾರೇ ನೋಡಿ ಒಂದು ವೆಲ್ ಡೆವಲಪ್ಡ್ ಲೆಗ್ಸ್ ಇದ್ದರೆ ಅವ್ರಿಗೆ ಆಟೋಮೆಟಿಕ್ಕಾಗಿ ಎಲ್ಲರೂ ರೆಸ್ಪೆಕ್ಟ್ ಮಾಡ್ತಾರೆ. ಅಪ್ಪರ್ ಬಾಡಿಗಿಂತ ಲೆಗ್ಸ್ ಚೆನ್ನಾಗಿದ್ದರೆ, ಕ್ವಾಡ್ಸ್, ಹ್ಯಾಮ್ಸ್ಟ್ರಿಂಗ್ಸ್ ಎಲ್ಲ ಚೆನ್ನಾಗಿದ್ದರೆ ಅವ್ರಿಗೆ ಒಂಥರ ರೆಸ್ಪೆಕ್ಟ್ ಜಾಸ್ತಿ ಇರುತ್ತೆ. ಏನಕ್ಕೆ ಅಂದರೆ ಅದನ್ನು ಬಿಲ್ಡ್ ಮಾಡೋಕ್ಕೆ ಎಲ್ಲರ ಕೈಲೂ ಆಗಲ್ಲ. ಯು ನೀಡ್ ಟು ಬಿ ಸ್ಟ್ರಾಂಗ್ ಎನಫ್ ಟು ಗೋ ಥ್ರೂ ದ ಪ್ರೋಸೆಸ್. ಯೂಶ್ವಲಿ ನಾನು ಲೆಗ್ ಡೇ 2 ಟೈಪಲ್ಲಿ ಡಿವೈಡ್ ಮಾಡಿರ್ತೀನಿ. ಫಸ್ಟ್ ಟೈಮ್ ಬರುತ್ತಲ್ಲ, ಇವಾಗ ನಾನು ಫಾಲೋ ಮಾಡ್ತಾ ಇರೋದು 4 ಡೇ ಸ್ಪ್ಲಿಟ್. ಚೆಸ್ಟ್, ಟ್ರೈಸಿಪ್ಸು, ಬ್ಯಾಕು, ಬೈಸಿಪ್, ಶೋಲ್ಡರ್ ಮತ್ತು ಲೆಗ್ಸ್. ಸೊ ಈ ಫಸ್ಟ್ ಲೆಗ್ ದಿನ ಬರುತ್ತಲ್ಲ, ಈ ಲೆಗ್ ದಿನ ಕ್ವಾಡ್ ಫೋಕಸ್ ಲೆಗ್ ಡೇ ಮಾಡ್ತೀನಿ. ಈ ಸೈಕಲ್ ಮತ್ತೆ ರಿಪೀಟಾಗಿ ಮತ್ತೆ ಲೆಗ್ಸ್ ಬರುತ್ತಲ್ಲ, ಆವಾಗ ಗ್ಲೂಟ್ಸ್ ಮತ್ತು ಹ್ಯಾಮ್ಸ್ಟ್ರಿಂಗ್ ಫೋಕಸ್ ಲೆಗ್ ಡೇ ಮಾಡ್ತೀನಿ. ಸೊ ಇವತ್ತು ಬಂದುಬಿಟ್ಟು ಹ್ಯಾಮ್ಸ್ಟ್ರಿಂಗ್ ಮತ್ತು ಗ್ಲೂಟ್ ಫೋಕಸ್ ಲೆಗ್ ಡೇ. ಇದಕ್ಕೆ ಫಸ್ಟ್ ನಾವು ವೇರಿಯೇಷನ್ಸ್ ಏನು ಚೂಸ್ ಮಾಡ್ತೀವಿ ಅಂದರೆ 2 ವೇರಿಯೇಷನ್ ಹ್ಯಾಮ್ಸ್ಟ್ರಿಂಗ್ಗೆ, 1 ಗ್ಲೂಟ್ಸು ಮತ್ತು 1 ಕ್ವಾಡ್ಸ್. ಸೊ 4 ವೇರಿಯೇಷನ್ ಪ್ಲಸ್ 1 ಕಾಫ್ ರೈಸರ್ಸ್, 5 ವೇರಿಯೇಷನ್. ಸೊ ನೀವು ಸಿಂಪಲ್ ಆ್ಯಂಡ್ ಇಂಟೆನ್ಸ್ ವರ್ಕೌಟ್ ಇಟ್ಕೋಬೇಕು ಲೆಗ್ ಮಾಡೋವಾಗ. ಸೊ ನಿಮಗೆ ಲೆಗ್ನ ಹೆಂಗೆ ಟ್ರೈನ್ ಮಾಡಬೇಕು ಅಂತ ಈ ವಿಡಿಯೋಲಿ ಕ್ಲೀನಾಗಿ ತೋರಿಸ್ತೀನಿ. ನೀವು ನಾನು ವರ್ಕೌಟ್ ಮಾಡೋವಾಗ ನನ್ನ ಸೆಟ್ಸ್ ಅಬ್ಸರ್ವ್ ಮಾಡಿ, ಈಸೆಂಟ್ರಿಕ್ ಪಾರ್ಟ್ ಆಗಲಿ ಕಾನ್ಸೆಂಟ್ರಿಕ್ ಪಾರ್ಟ್ ಆಗಲಿ ನನ್ನ ಸೆಟ್ಸ್ ಹೆಂಗೆ ಕಾಣುತ್ತೆ, ರೆಪ್ಸ್ ಹೆಂಗೆ ಕಾಣುತ್ತೆ ಅಂತ ಅಬ್ಸರ್ವ್ ಮಾಡಿ. ಬಿಕಾಸ್ reps, that final reps are very important to grow your muscle. Set number 1, let's go. Let's go. 6, come on. 7, come on. 8, come on. 9, come on. 10, come on. Come on. ನಾನು ಏನು ಮಾಡ್ತೀನಿ ಅಂದರೆ ಲೆಗ್ಸ್ ಹಿಂದೆ ದಿನ ಮತ್ತು ಲೆಗ್ಸ್ ದಿನ ಕ್ಯಾಲೋರಿ ಸ್ವಲ್ಪ ಜಾಸ್ತಿ ಇಡ್ತೀನಿ. ರಿಕವರಿಗೆ ಆಗಲಿ ಎನರ್ಜಿಗೆ ಆಗಲಿ ಸ್ವಲ್ಪ ಕಾರ್ಬ್ಸ್. ಬೇಸಿಕ್ಲಿ ಅವತ್ತು ನನ್ನ ಹೈ ಕಾರ್ಬ್ ಡೇ ಇರುತ್ತೆ ಎಸ್ಟರ್ಡೇ. ಯಾಕೆ ಅಂದರೆ ನಾನು ಬೆಳಗ್ಗೆ ಟ್ರೈನ್ ಮಾಡ್ತೀನಲ್ಲ, ಸೊ ನನಗೆ 1-2 ಮೀಲ್ ತಿನ್ನೋ ಅಷ್ಟು ಗ್ಯಾಪ್ ಇರೋಲ್ಲ. ಸೊ ಅದಕ್ಕೆ ನೆನ್ನೆನೇ ನಾನು ಹೈ ಕಾರ್ಬ್ ಡೇ ಇಟ್ಟಿರ್ತೀನಿ. ಸೊ ಬೆಳಗ್ಗೆ ಬಂದಾಗ ನನಗೆ ಫುಲ್ ಎನರ್ಜಿಯಲ್ಲಿ ವರ್ಕೌಟ್ ಮಾಡ್ಬೋದು. ಅಕಸ್ಮಾತ್ ನೀವೇನಾದರೂ ಸಂಜೆ ವರ್ಕೌಟ್ ಮಾಡ್ತಿದ್ರೆ ಅವತ್ತೇ ಇಡಿ ಹೈ ಕಾರ್ಬ್ ಡೇ ಇಡಿ. ಬೆಳಗ್ಗೆ ಮಧ್ಯಾಹ್ನ ಎಷ್ಟು ಮೀಲ್ ಇರುತ್ತೋ ಅಷ್ಟು ಮೀಲು ಹೈ ಕಾರ್ಬ್ ಇಡಿ. ಅವತ್ತಿಂದು ದಿನ ನಿಮಗೆ ಕಾರ್ಬ್ಸ್ ಜಾಸ್ತಿ ಇರಬೇಕು, ಫ್ಯಾಟು ಪ್ರೋಟೀನ್ ಅಷ್ಟೇ ಇರಲಿ. ಕಾರ್ಬ್ಸ್ ಒಂದು 100 to 150 ಗ್ರಾಮ್ಸ್ ಜಾಸ್ತಿ ಮಾಡಿ. ಸೊ ನೀವು ನೆನ್ನೆದು ನೋಡಿದ್ರೆ ನೆನ್ನೆ ನಾನು ಆಲ್ಮೋಸ್ಟ್ 420 ಗ್ರಾಮ್ಸ್ 420
420 ಗ್ರಾಮ್ಸ್ ಆಫ್ ಕಾರ್ಬ್ಸ್ ತಿಂದಿದ್ದೀನಿ ನಿನ್ನೆ ಒಂದೇ ದಿನದಲ್ಲಿ. ಅದು ಹೈ ಕಾರ್ಬ್ ಡೇ ಇರೋದ್ರಿಂದ ನಿಮಗೆ ಎನರ್ಜಿ ಕೂಡ ಚೆನ್ನಾಗಿರುತ್ತೆ. ವರ್ಕೌಟ್ ಮಾಡೋವಾಗಲಿ ವರ್ಕೌಟ್ ಮಾಡಾದ್ಮೇಲೆ ಕೂಡ ಆಗಲಿ ಆ ಫಟೀಕ್ನೆಸ್ ಬರೋಲ್ಲ ಜಾಸ್ತಿ ಕಾರ್ಬ್ ಇದ್ದರೆ ಬಾಡಿಯಲ್ಲಿ. ಸೊ ಇನ್ನೊಂದು ಸೀಕ್ರೆಟ್ ವೆರಿ ಸೀಕ್ರೆಟ್, ಈ ಟ್ರಿಕ್ನ ನಾನು ಯೂಶ್ವಲಿ ಲೆಗ್ ದಿನ ಯೂಸ್ ಮಾಡೋದು. ಅದೇನು ಅಂದರೆ ನನ್ನ ಟರ್ಮ್ಸಲ್ಲಿ ಗಿಲ್ಟ್ ಟ್ರಿಕ್ ಅಂತಾರೆ. ಸೊ ಅದನ್ನೇನು ಅಂದರೆ ಬೇಸಿಕ್ಲಿ ನೀವು ಲೆಗ್ ಹೊಡೆಯೋಕ್ಕಿಂತ ಮುಂಚೆ ಚೀಟ್ ಮೀಲ್ ಥರ ಏನಾದ್ರು ಮಾಡ್ತೀರಾ. ಸೊ ಅದು ಏನಾಗುತ್ತೆ ಅಂದರೆ ನಾನು ನನ್ನ ಬ್ರೈನ್ಗೆ ಟ್ರಿಗರ್ ಮಾಡ್ತೀನಿ, ಚೀಟ್ ಮಾಡಿದ್ಯಾ, ಲೆಗ್ನ ಹೆಂಗೆ ಹೊಡಿಬೇಕು ಅಂದರೆ ಬಾರ್ಸ್ ಹಾಕ್ಬಿಡ್ಬೇಕು. ಸೊ ನಾನು ಆ ಮೈಂಡ್ ಸೆಟ್ಟಲ್ಲಿ ನನ್ನ ಲೆಗ್ ಡೇನ ಪ್ರಿಪೇರ್ ಮಾಡ್ಕೊಳ್ಳೋದು. ಇವಾಗ ನೆನ್ನೆ ನೋಡಿದ್ರೆ ನೀವು ಚಾಕ್ಲೇಟ್ ಕೇಕ್ ತಿಂದೆ ನಾನು, ಹೈ ಕಾರ್ಬ್ ಇರೋದ್ರಿಂದ ಚಾಕ್ಲೇಟ್ ಕೇಕ್ ತಿಂದೆ. ಕಾರ್ಬು ಹೋಯಿತು, ನನ್ನ ಸ್ವೀಟ್ ಕ್ರೇವಿಂಗ್ಸ್ ಕೂಡ ಇದಾಯಿತು, ಮತ್ತು ನನ್ನ ಗಿಲ್ಟ್ ಟ್ರಿಕ್ಗೆ ಯೂಸ್ ಕೂಡ ಆಯಿತು. ಸೊ ನಾನು 3 ಪಾಯಿಂಟು ಒಂದೇ ಇದರಲ್ಲಿ ಕ್ಲಿಯರ್ ಮಾಡಿಕೊಂಡೆ. ಅದರಿಂದ ಏನಾಗುತ್ತೆ ಅಂದರೆ ಫಸ್ಟು ನಿಮ್ಮ ಬಾಡಿಯಲ್ಲಿ ಒಳ್ಳೆ ಕಾರ್ಬ್ಸ್ ಇರುತ್ತೆ, ಮತ್ತು ವರ್ಕೌಟ್ ಮಾಡೋ ಒಳ್ಳೆ ಎನರ್ಜಿ ಬರುತ್ತೆ ಹೈ ಕಾರ್ಬ್ ಇರೋದ್ರಿಂದ. ಪ್ಲಸ್ ನಿಮ್ಮ ಗಿಲ್ಟ್ ಟ್ರಿಕ್ ಅಂದರೆ ನನ್ನ ಗಿಲ್ಟ್ ಟ್ರಿಕ್ ವರ್ಕ್ ಆಗುತ್ತೆ. ಇದನ್ನು ನಾನೇ ಇನ್ವೆಂಟ್ ಮಾಡ್ಕೊಂಡಿದ್ದು ನನಗೋಸ್ಕರ. ಯಾಕೆ ಅಂದರೆ ನೀವು ಎಷ್ಟು ಗಿಲ್ಟು ಇನ್ಸಲ್ಟ್ ಫೀಲ್ ಆಗ್ತಿರೋ ಅಷ್ಟೇ ನೀವು ನಿಮ್ಮ ಮೇಲೆ ಫೋಕಸ್ ಮಾಡ್ತೀರಾ, ಪ್ರೋಗ್ರೆಸ್ ಮಾಡ್ತೀರಾ. ಇದು ಜಾಸ್ತಿ ಜನ ತಪ್ಪು ಅನ್ಬೋದು, ಗೊತ್ತಿಲ್ಲ, ಬಟ್ ದಿಸ್ ಈಸ್ ದ ಟ್ರೂತ್. ನಿಮ್ಗೆ ಯಾರನ್ನ ಇನ್ಸಲ್ಟ್ ಮಾಡಿದ್ರೆ ನೀವು ಪ್ರೂವ್ ಮಾಡಬೇಕು ಅನ್ನೋ ಮೈಂಡ್ ಸೆಟ್ಟಲ್ಲಿ ಇರ್ತೀರ. ಸೊ ಅದೇ ಥರ ನನ್ನ ಪ್ಲೇಲಿಸ್ಟು ಅಷ್ಟೇ. ಪ್ಲೇಲಿಸ್ಟು ಲೆಗ್ ದಿನ ಡೇವಿಡ್ ಗೋಗನ್ಸ್ ಹಾಕ್ಕೊತೀನಿ. ಡೇವಿಡ್ ಗೋಗನ್ಸ್ ಪಾಡ್ಕ್ಯಾಸ್ಟ್ ಎಡಿಟ್ಸ್ ಅಂತೆಲ್ಲ ಇರುತ್ತೆ, ಹಾಕ್ಕೊಳ್ಳೋದು, ಬಾರಿಸ್ತಾ ಇರೋದೆ. ಈ ಥರ ಸ್ವಲ್ಪ ಟ್ರಿಕ್ಸ್ ಯೂಸ್ ಮಾಡ್ತೀನಿ ನಾನು ಲೆಗ್ಸ್ ಹೊಡೆಯೋಕ್ಕೆ. Come on, last. Come on. Come on. Yes. ಸೊ ನೀವು ನನ್ನ ಸೆಟ್ಸ್ ಅಬ್ಸರ್ವ್ ಮಾಡಿದ್ರೆ ಇದರಲ್ಲಿ 3 ವಿಷಯ ಇದೆ. ಒಂದು, ಫಸ್ಟು ಲೆಗ್ಸ್ ಟ್ರೈನ್ ಮಾಡಿದಾಗ ನಾನು ಯೂಶ್ವಲಿ 8 to 12 reps ಫೇಲ್ಯೂರು, ಮ್ಯಾಕ್ಸಿಮಮ್ 10 reps ಫೇಲ್ ಆಗ್ತೀನಿ ಅಪ್ಪರ್ ಬಾಡಿಯಲ್ಲಿ. ಆದರೆ ಲೆಗ್ಸ್ ಮಾತ್ರ 10 reps ಜಾಸ್ತಿ ಹೋಗ್ತೀನಿ ಫೇಲ್ಯೂರ್ಗೆ, ಲೈಕ್ 12, 13 ಆ ಥರ. ಯಾಕೆಂದರೆ ಲೆಗ್ ಬಂದುಬಿಟ್ಟು ಫಾಸ್ಟ್ ಟ್ವಿಚ್ ಫೈಬರ್, ಸ್ಲೋ ಟ್ವಿಚ್ ಫೈಬರ್ ಅಂತ ಇರುತ್ತೆ. ಅದರಲ್ಲಿ ಅದು ಬೇರೆ ಏನಂತಾರೆ ಟಾಪಿಕ್ಕು, ಅದು ನೆಕ್ಸ್ಟ್ ಟೈಮ್ ಹೇಳ್ತೀನಿ. ಸೊ ಬೇಸಿಕ್ಲಿ ಲೆಗ್ಸ್ನ ನೀವು ಹೈಯರ್ ರೆಪ್ ರೇಂಜಲ್ಲೇ ಟ್ರೈನ್ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಅಂದರೆ ಜಾಸ್ತಿ ಅಲ್ಲ, ಅದೇ ಹೇಳ್ದಂಗೆ 10 to 15 ಒಳಗಡೆ ಒಳ್ಳೆ ಗ್ರೋತ್ ಸಿಗುತ್ತೆ. ಸೊ ನಾನು ಕೂಡ ಈ ಬಲ್ಕಲ್ಲಿ ಅದೇ ಪ್ಯಾಟರ್ನ್ ಫಾಲೋ ಮಾಡಿದ್ದು. ಎಬೌಟ್ 10 reps ಈಸ್ ವಾಟ್ ಐ ಏಮ್ ಫಾರ್, ಲೈಕ್ 12, 13 ಅದರಲ್ಲೇ ಫೇಲ್ಯೂರ್ ಅಚೀವ್ ಮಾಡ್ತೀನಿ. ದೆನ್ ಒಂದು 3 to 4 ಪಾರ್ಷಲ್ಸ್ ಹೊಡಿತೀನಿ. ಸೊ ಹೊಡೆದ್ಮೇಲಂತೂ ಟೆನ್ಷನ್ ಆಗೋಗುತ್ತೆ ಲೆಗ್ಸು. ಮತ್ತು ಸೆಕೆಂಡ್ ಥಿಂಗ್ ಬಂದುಬಿಟ್ಟು ನನ್ನ ರೆಪ್ಸ್, ಪ್ರತಿ ರೆಪ್ಪು ಸಿಮಿಲರಾಗಿ ಕಾಣಬೇಕು. ಒಂದೊಂದು ರೆಪ್ಪು ಒಂದೊಂದು ಥರ ಕಾಣಬಾರ್ದು. ನೀವು ಎಕ್ಸಾಂಪಲ್ ಲೆಗ್ ಕರ್ಲ್ಸ್ ತೊಗೊಂಡ್ರೆ ಸ್ಕ್ವೀಸ್ ನೋಡಿದ್ರೆ 1 second ಹೋಲ್ಡ್ ಮಾಡಿದೆ, ದೆನ್ 3 seconds ಈಸೆಂಟ್ರಿಕ್ ಹೋಲ್ಡ್, ದೆನ್ ಸ್ಕ್ವೀಸ್ 1 second ಹೋಲ್ಡ್. ಈ ಥರ 12 reps ಹೊಡೆದಿದ್ದು ನಾನು. ಸೊ ಆ ಥರ ಹೊಡೆದಾಗ ನಿಮಗೆ ಲೆಗ್ಗು ಯಾವ ರೇಂಜಿಗೆ ಫಟೀಕ್ ಆಗುತ್ತೆ, ಆ ಮೈಂಡ್ ಮಸಲ್ ಕನೆಕ್ಷನ್ ಎಷ್ಟು ಇಂಪ್ರೂವ್ ಆಗುತ್ತೆ ಅಂದರೆ ಹೇಳೋಕ್ಕಾಗಲ್ಲ. ನೀವು ಒಂದು ಸರಿ ಮಾಡಿ ನೋಡಿ ಗೊತ್ತಾಗುತ್ತೆ. ಲಾಸ್ಟ್ ಬಂದುಬಿಟ್ಟು ಸೆಟ್ಸ್ಗೆ ರೆಸ್ಟು ಬಿಟ್ವೀನ್ ಸೆಟ್ಸ್. ನಾನು ಯೂಶ್ವಲಿ 4 minutes ಇಲ್ಲ 5 minutes ಇಡ್ತೀನಿ ರೆಸ್ಟು ಬಿಟ್ವೀನ್ ಸೆಟ್ಸ್ಗೆ. ಯಾಕೆ ಅಂದರೆ ಹೈಪೋಟ್ರೋಫಿಗೆ ದಟ್ ಈಸ್ ವಾಟ್ ಯು ನೀಡ್. ಒಳ್ಳೆ ರೆಸ್ಟ್ ಪೀರಿಯಡ್ ಇರಬೇಕು ಸೆಟ್ ಮಧ್ಯದಲ್ಲಿ. ಓನ್ಲಿ ದೆನ್ ಯು ವಿಲ್ ಬಿ ಏಬಲ್ ಟು ಗಿವ್ 100% ನೆಕ್ಸ್ಟ್ ಸೆಟ್. ಇವಾಗ ನೀವು ಫಸ್ಟ್ ಸೆಟ್ಟಲ್ಲಿ ಎಕ್ಸಾಂಪಲ್, ಇವಾಗ ನಾನು 57 kgs ಏನೋ ಲೆಕ್ಕಲ್ಲಿ ಮಾಡಿದೆ, ಸ್ಟಾರ್ಟಿಂಗ್ ಸೆಟ್ಟೇ ನಂದು. ಫಸ್ಟ್ ಸೆಟ್ಟಲ್ಲಿ ನಾನು 12 reps ಹೊಡೆದೆ, ಸೆಕೆಂಡ್ ಸೆಟ್ಟಲ್ಲೂ ಕೂಡ 12 reps ಹೊಡೆದೆ, ಥರ್ಡ್ ಸೆಟ್ಟಲ್ಲಿ 10 ಇಲ್ಲ 11 reps ಬರುತ್ತೆ. ಆದರೆ ಇದು ನನ್ನ 5 minutes ಗ್ಯಾಪಲ್ಲಿ ಬರೋದು.
ಆದರೆ ಇವಾಗ ನಾನು ಹೋಗ್ಬಿಟ್ಟು ಪಟ್ಟ ಅಂತ ಈಗ ಮತ್ತೆ 2 ನಿಮಿಷ ಇಲ್ಲ 3 ನಿಮಿಷ ಆದಮೇಲೆ ಹೋಗಿ ಹೊಡೆದೆ ಅಂದ್ಕೊಳ್ಳಿ, ಸೆಕೆಂಡ್ ಸೆಟ್ಟು 12 ಬರೋ ಬದಲು 8 ಬರುತ್ತೆ. ಸೊ 4 ರೆಪ್ಸ್ ನನಗೆ ಲಾಸು. 4 ರೆಪ್ಸ್ ಲಾಸ್ ಅನ್ನೋದಕ್ಕಿಂತ ನನ್ನ ಏನಂತಾರೆ ಅದು ಹಾರ್ಡ್ ರೆಪ್ಸ್ ಇರುತ್ತಲ್ಲ, ಮಸಲ್ ಆ್ಯಕ್ಚುಲಾಗಿ ಬ್ರೇಕ್ ಡೌನ್ ಆಗೋ ರೆಪ್ಸು, ಅದು ನಾನು ಮಿಸ್ ಮಾಡ್ಕೊತೀನಿ. ಸೊ ಅದಕ್ಕೋಸ್ಕರ ಒಂದೊಂದು ಸೆಟ್ಟು ಇದರಲ್ಲೂ ಒಂದು 4 ಮಿನಿಟ್ಸ್ ಕೊಡಿ ರೆಸ್ಟ್ ಪೀರಿಯಡು. ನೀವು ಒಳ್ಳೆ ಇಂಟೆನ್ಸ್ ಹೊಡಿತಿದ್ರೆ ಆಬ್ವಿಯಸ್ಲಿ ಕೇಳುತ್ತೆ ರೆಸ್ಟು, ನಿಮಗೆ ಹೊಡಿಯೋಕ್ಕೂ ಕೂಡ ಆಗೋಲ್ಲ ನಿಮ್ಮ ಕೈಲಿ. ಸೊ ಆ ಥರ ನೀವು ಸುಮ್ಮನೆ ಬೇಕಾಬಿಟ್ಟು ಹೊಡಿತಾ ಇದ್ದೀರಾ ಅಂದರೆ 30 ಸೆಕೆಂಡ್ಗೆ ಹೋಗಿ ಇನ್ನೊಂದು ರೆಪ್ ಇನ್ನೊಂದು ಸೆಟ್ ಹೊಡಿಬೋದು. ಇವತ್ತು ಸ್ಯಾಟರ್ಡೆ ಮೆಜಾರಿಟಿ ಆಫ್ ದ ಪೀಪಲ್ಸ್ದು ಲೆಗ್ಸು, ಯಾಕೆಂದರೆ ಎಲ್ಲರೂ ಜಾಸ್ತಿ ಬ್ರೋ ಸ್ಪ್ಲಿಟ್ಸ್ ಫಾಲೋ ಮಾಡ್ತಾರೆ. ಸೊ ಬ್ರೋ ಸ್ಪ್ಲಿಟ್ ಪ್ರಕಾರ ಬಂದರೆ ಇವತ್ತು ಜಿಮ್ಮಲ್ಲಿ ಇರೋರ್ದಲ್ಲ ಲೆಗ್ಸು, ಜಿಮ್ಮಲ್ಲಿ ಯಾರೂ ಇಲ್ಲ. ಸೊ ನೋಡಿದ್ರೆ ನೀವು ನಾವಿಬ್ಬರೇ ಇರೋದು ಜಿಮ್ಮಲ್ಲಿ, ಮತ್ತು ನಮ್ಮ ಟ್ರೈನರ್ ಸರ್ ಇದ್ದಾರೆ ಅಷ್ಟೇ. ಇಬ್ಬರೇ, ನಾನು ನನ್ನ ತಮ್ಮ ಸರ್, 3 ಜನ. ಹಿಂಗಿದ್ರೆ ಲೆಗ್ಸು ಆಬ್ವಿಯಸ್ಲಿ ಗ್ರೋ ಆಗಲ್ಲ. ಇದು ರೂಲ್ ನಂಬರ್ 1. ಲೆಗ್ ದಿನಾನ ಸ್ಕಿಪ್ ಮಾಡಬೇಡಿ. ನೀವು ನಿಮ್ಮ ಕೈಯಲ್ಲಿ ಇಷ್ಟು ಇಂಟೆನ್ಸ್ ಹೊಡಿಯೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ಲೆಗ್ ದಿನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ನಿಮ್ಮ ಬಾಡಿಗೆ ಲೆಗ್ ದಿನದಿಂದ ಎಷ್ಟು ಟೆಸ್ಟೋಸ್ಟೆರಾನ್ ಪ್ರೊಡ್ಯೂಸ್ ಆಗುತ್ತೆ ಅನ್ನೋದು ನಿಮ್ಗೆ ಐಡಿಯಾನೇ ಇಲ್ಲ. ನೀವು ಲೆಗ್ ಹೊಡಿತಾ ಇದ್ದೀರಾ ಅಂದರೆ ಇಂಡೈರೆಕ್ಟಾಗಿ ನಿಮ್ಮ ಅಪ್ಪರ್ ಬಾಡಿಗೆ ಕೂಡ ಒಂದು ಒಳ್ಳೆ ಗ್ರೋತ್ ಸಿಗ್ತಿದೆ ಅಂತ. ಅದು ಹೆಂಗೆ ಅಂದರೆ ನಿಮ್ಮ ಬಾಡಿಯಲ್ಲಿ ಟೆಸ್ಟೋಸ್ಟೆರಾನ್ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ ಅಂತ ಅರ್ಥ. ಸೊ ನೀವು ಸಿಂಪಲ್ ಟರ್ಮ್ಸಲ್ಲಿ ಇರಬೇಕು ಅಂದರೆ, ನೀವು ಗಂಡ್ಸಾಗಬೇಕು ಅಂದರೆ ಲೆಗ್ ಡೇನ ಸ್ಕಿಪ್ ಮಾಡಬೇಡಿ. ಸಿಂಪಲ್, ಫುಲ್ ಸ್ಟಾಪ್ ಅಷ್ಟೇ. ಕಮನ್ ಬೇಗ ಈಸಿ. ಲಾಸ್ಟ್. Come on. 4, 5, 6. Come on. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ, ನಿಮ್ಮ ವರ್ಕೌಟ್ನ ಟ್ರ್ಯಾಕ್ ಮಾಡೋದು. ಬೇಸಿಕ್ಲಿ ನಾನೊಂದು ಆ್ಯಪ್ ಯೂಸ್ ಮಾಡ್ತೀನಿ. ಆ್ಯಪ್ ಹೆಸರು ಏನು ಗುರು? ಆ್ಯಪ್ ಹೆಸರು ಬಂದುಬಿಟ್ಟು HEVY. ಹೆಂಗೆ ಪ್ರೊನೌನ್ಸ್ ಮಾಡ್ತೀರೋ ನನಗೋದಿಲ್ಲ, ಮಾಡ್ಕೊಳ್ಳಿ. ಇದರಲ್ಲಿ ಬೇಸಿಕ್ಲಿ ಏನು ಅಂದರೆ, ನಿಮ್ಮ ಎಕ್ಸಸೈಸ್ನೆಲ್ಲ ಎಂಟ್ರಿ ಮಾಡ್ಬೋದು, ಪ್ಲಸ್ ಸೆಟ್ಸ್, ರೆಪ್ಸ್, ವೆಯ್ಟ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಎಂಟ್ರಿ ಮಾಡ್ಕೋಬೋದು. ಫ್ರೀ ಆ್ಯಪು. ಸೊ ನಿಮ್ಮ ಇದು ಅಷ್ಟೇ, ವರ್ಕೌಟ್ ರೋಟೀನ್ ಕೂಡ ಮಾಡ್ಕೋಬೋದು. ಸೊ ಇಲ್ಲಿ ನೋಡಿದ್ರೆ ಶೋಲ್ಡರ್ ಬೈಸಿಪ್ಸ್ ನಂದು, ಬ್ಯಾಕು, ಲೆಗ್ಸ್ ಇವತ್ತಿದ್ದು, ಚೆಸ್ಟ್ ಟ್ರೈಸಿಪ್ಸು. ಸೊ ಲೆಗ್ಸ್ ಓಪನ್ ಮಾಡಿದ್ರೆ ಇದು ಲಾಸ್ಟ್ ವೀಕ್ದು, ಇದು ನಂದಾಗಲೇ ಪ್ರೋಸೆಸ್ ಅಂದರೆ ನಡೀತಿದೆ ಇವಾಗ. ಸೊ ಲೆಗ್ ಎಕ್ಸ್ಟೆನ್ಷನ್ ಫಸ್ಟ್ ಸೆಟ್ ಬಂದುಬಿಟ್ಟು 13 ರೆಪ್ಸ್ ಡನ್. ಇವೆರಡು ಲಾಸ್ಟ್ ವೀಕ್ದು. ಸೆಕೆಂಡ್ ಸೆಟ್ಟು 12 ರೆಪ್ಸ್ ಆಯಿತು ಕರೆಕ್ಟಾಗೆ. ಥರ್ಡ್ ಸೆಟ್ ಇವಾಗ ಮಿಕ್ಕಿದೆ. ಮತ್ತು ಇದು ಲೆಗ್ ಕರ್ಲ್ಸ್ದು ಫಸ್ಟ್ ವೇರಿಯೇಷನ್ದು 13 ರೆಪ್ಸ್, 12 ರೆಪ್ಸ್, 11 ರೆಪ್ಸ್. ಇದರಲ್ಲಿ ನಾನು ಪಾರ್ಷಲ್ ಇನ್ಕ್ಲೂಡ್ ಮಾಡಲ್ಲ. ಮತ್ತು ನಾನು ಈ 2 ಸೆಟ್ಟಲ್ಲೂ ಲಾಸ್ಟ್ 2 ಸೆಟ್ಟಲ್ಲೂ 13 ನೋಡಿದೆ. ಬಟ್ ನಾನು ಲಾಸ್ಟ್ 2 ಕನ್ಸಿಡರ್ ಮಾಡಿಲ್ಲ, ಯಾಕೆಂದರೆ ನನಗೆ ಫುಲ್ ರೆಪ್ ಅಂತ ಅನಿಸಿಲ್ಲ. ಸೊ ಅದೇ ಥರ ಈಸಿಯಾಗೆ ಟ್ರ್ಯಾಕ್ ಮಾಡ್ಕೊಳ್ಳಿ. ಯಾಕೆಂದರೆ ನೀವು ನೆಕ್ಸ್ಟ್ ವೀಕ್ ಬಂದುಬಿಟ್ಟು ಸುಮ್ಮನೆ ವೆಯ್ಟ್ ಹಾಕ್ತೀನಿ ಅಂದರೆ ನಿಮ್ಗೆ ಎಷ್ಟು ವೆಯ್ಟ್ ಹಾಕಿರ್ತೀರ ಲಾಸ್ಟ್ ವೀಕು ಅಂತ ಗೊತ್ತಿರಲ್ಲ. ಸೊ ಅದೇ ಥರ ನಿಮ್ಮ ಪ್ರೋಗ್ರೆಸ್ನ ಟ್ರ್ಯಾಕ್ ಮಾಡ್ಕೊಂಡೋಗಿ. ಕ್ಯಾಲೋರೀಸ್ ಒಂದೇ ಅಲ್ಲ, ವರ್ಕೌಟು, ವೆಯ್ಟ್ಸು, ರೆಪ್ಸು ಇದು ಕೂಡ ಇಂಪಾರ್ಟೆಂಟೇ. ಇದರಲ್ಲೇ ಟ್ರ್ಯಾಕ್ ಮಾಡಬೇಕು ಅಂತೇನಿಲ್ಲ. ನೋಟ್ ಪ್ಯಾಡಲ್ಲೋ ನಿಮ್ಮ ಫೋನಲ್ಲೋ ಎಲ್ಲೋ ಒಂದು ಕಡೆ ಸೇವ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಕ್ ವರ್ಕೌಟ್ ಮಾಡೋವಾಗ ಎಷ್ಟು ವೆಯ್ಟ್ ನೋಡ್ಕೊಳ್ಳಿ. ರೆಪ್ಸು ಇಂಕ್ರೀಸ್ ಆಗ್ತಾ ಇರಬೇಕು, ವೆಯ್ಟು ಇಂಕ್ರೀಸ್ ಆಗ್ತಾ ಇರಬೇಕು. ಆವಾಗಲೇ ನೀವು ಆ್ಯಕ್ಚುಲಾಗೆ ಮಸಲ್ ಬಿಲ್ಡ್ ಮಾಡ್ತಾಯಿದ್ದೀರ ಅಂತ ಗೊತ್ತಾಗೋದು. ಇವತ್ತೇ ನಾನು ಫಸ್ಟ್ ಟೈಮ್ ಲೆಗ್ಸಲ್ಲಿ ಇಷ್ಟೊಂದು ಮಾತಾಡಿರೋದು. ಯೂಶ್ವಲಿ ನಾನು ಮಾತಾಡಲ್ಲ. ಇವಾಗ ಏನಾದರೂ ಇಂಪಾರ್ಟೆಂಟ್ ಇದ್ದರೆ ಮಾತಾಡ್ತೀನಿ, ಇಲ್ಲ ವರ್ಕೌಟ್ ಫ್ಲೋ ತೋರಿಸ್ತೀನಿ ಅಷ್ಟೇ. ನನ್ನ ಕೈಲಿ ಮಾತಾಡೋಕ್ಕಾಗಲ್ಲ ಗುರು. ಸೊ ನಂದು ಸ್ಕ್ವಾಟ್ಸ್ ಇದರಲ್ಲಿ 60 kgs. ಸೊ ಈಚ್ ಸೈಡ್ ಎಷ್ಟಿದೆ
35 ಇದೆ. ಯೂಶಲಿ 60. It's not about the weights, it's about how you move the weights. So let's go. Set number 1. 10 kgs ಪ್ರೋಗ್ರೆಸ್ ಮಾಡಿದ್ದೀನಿ. ನೋಡೋಣ ಎಷ್ಟು ರೆಪ್ಸ್ ಬರುತ್ತೆ ಅಂತ. Nine. 10. Come on. ಸೊ ನೀವು ಈ ರೇಂಜಿಗೆ ಇಂಟೆನ್ಸ್ ಆಗಿ ಹೊಡೆದ್ರೆ ಯು ಕ್ಯಾನ್ ಸರ್ವೈವ್, ಬಟ್ ದಟ್ ಈಸ್ ವಾಟ್ ಯು ನೀಡ್. ಯಪ್ಪ ಗುರು, ಕಣ್ಣಲ್ಲಿ ನೀರು ಬರ್ತದೆ. ಸೊ ನಾನು ಆಡಿಯಲ್ಸ್ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದು ರೀಸೆಂಟಾಗಿ. ಸೊ ಫಾರ್ಮ್ ಅಷ್ಟು ಕರೆಕ್ಟಾಗಿಲ್ಲ, ಬಟ್ ಮೇನ್ ಫೋಕಸ್ ಇರೋದೆ ಸ್ಟ್ರೆಚ್ ಮೇಲೆ. ಅದಿದ್ರೆ ಸಾಕು. ಯಪ್ಪ Come on, last lap. Come on. 사도해서 ಚಾರ್ಜ್ ಕಮ್ಮಿ ಇದೆ,
ಬೇಗ ಪಂಪ್ ಚೆಕ್ ಮಾಡಿಬಿಡೋಣ. ಏನು ಪಂಪ್ ಬಂದಿದೆ ಬ್ರೋ. ಇನ್ನೊಂದು 6 months ಇಲ್ಲ 1 year ಇದನ್ನು ಕರ್ನಾಟಕದಲ್ಲಿ ಬಿಗ್ಗೆಸ್ಟ್ ಕ್ವಾಟ್ಸ್ ಮಾಡ್ತೀನಿ, ನೋಡ್ತಾ ಇರಿ. ಸಿಬಮ್ ಸೊ ಈ ವಿಡಿಯೋಗೆ ಇಷ್ಟೇ. ನೀವು ಲೆಗ್ಸ್ನ ಎಫಿಷಿಯೆಂಟಾಗಿ ಗ್ರೋ ಮಾಡಬೇಕು, ಒಳ್ಳೆ ಗ್ರೋತ್ ನೋಡಬೇಕು ಅಂದರೆ ಈ ವಿಡಿಯೋದಲ್ಲಿ ಎಲ್ಲ ಡೀಟೇಲ್ಸ್ನ ಕ್ಲೀನಾಗಿ ಅಬ್ಸರ್ವ್ ಮಾಡಿ, ಸುಮ್ಮನೆ ನೋಡೋದಲ್ಲ, ಅದನ್ನು ಇಂಪ್ಲಿಮೆಂಟ್ ಮಾಡಿ. ಓನ್ಲಿ ದೆನ್ ವಿಲ್ ಮೇಕ್ ಪ್ರೋಗ್ರೆಸ್. ನನಗೆ ವರ್ಕ್ ಆಗಿದೆ ಅಂದರೆ ನಿಮ್ಗೆ ವರ್ಕ್ ಆಗಬೇಕು ಅಂತೇನಿಲ್ಲ, ಬಟ್ ಟ್ರೈ ಮಾಡೋದ್ರಲ್ಲಿ ತಪ್ಪಿಲ್ಲ. ಟ್ರೈ ಮಾಡಿ, ವರ್ಕ್ ಆದರೆ ಇದನ್ನೇ ಕಂಟಿನ್ಯೂ ಮಾಡಿ. ವರ್ಕ್ ಆಗಿಲ್ಲ ಅಂದರೆ ಸ್ವಲ್ಪ ಚೇಂಜಸ್ ಮಾಡಿದ್ರೆ ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ಬೇಸಿಕ್ಸ್ ಮಾತ್ರ ಸೇಮೇ ಎಲ್ಲದಕ್ಕೂ. ಸೊ ಒಂದು ಬುಕ್ಕು ಪೆನ್ ತಗೊಂಡು ಕ್ಲೀನಾಗೆಲ್ಲ ನೋಟ್ ಡೌನ್ ಮಾಡ್ಕೊಳ್ಳಿ. ಬಿಕಾಸ್ ಸುಮ್ಮನೆ ನೋಡಿದ್ರೆ ಮರ್ತೋಗ್ತೀರಾ. ನೋಟ್ ಡೌನ್ ಮಾಡಿಕೊಂಡು ಟ್ರೈ ಟು ಇಂಪ್ಲಿಮೆಂಟ್ ದೋಸ್ ಥಿಂಗ್ಸ್ ಇನ್ ಯೋರ್ ವರ್ಕೌಟ್. ಸೊ ಇಲ್ಲಿವರೆಗೂ ನೋಡ್ತಾ ಇದ್ದೀರಾ ಅಂದರೆ ಧನ್ಯವಾದಗಳು. ಇದು ನಾನು ಜಾಸ್ತಿ ದಿನ ಆದಮೇಲೆ ವೀಡಿಯೋ ಅಪ್ಲೋಡ್ ಮಾಡೋದು. ಯಾಕೆ ಅಂದರೆ ನನ್ನ ಹತ್ರ ಲ್ಯಾಪ್ಟಾಪ್ ಇಲ್ಲ, ನನ್ನ ತಮ್ಮ ಲ್ಯಾಪ್ಟಾಪು, ಅವನಿಗೆ ಪ್ರಾಜೆಕ್ಟ್ ವರ್ಕು ಅದು ಇದು ಬ್ಯುಸಿಯಲ್ಲಿದ್ದಾನೆ. ಸೊ ಎಡಿಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ, ಟೈಮ್ ಇಲ್ಲ. ನಾನು ಎಡಿಟ್ ಮಾಡಿದ್ರೆ ಕ್ಲೀನಾಗಿ ಎಡಿಟ್ ಮಾಡೋದು, ಸುಮ್ಮನೆ ರ್ಯಾಂಡಮಾಗಿ ಎಡಿಟ್ ಮಾಡಿ ಹಾಕಬೇಕು ಅಂತ ನನಗೆ ತಲೆಯಿಲ್ಲ. ಸೊ ಹಾಕಕ್ಕೆ ಟ್ರೈ ಮಾಡ್ತೀನಿ ಬೇಗ. ಆ್ಯಂಡ್ ಇನ್ಸ್ಟಾಗ್ರಾಮಿಂದ ಇಲ್ಲಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಸಿ ಯು ಗಾಯ್ಸ್ ಇನ್ ದ ನೆಕ್ಸ್ಟ್ ಒನ್. ಅಲ್ಲಿವರೆಗೂ ಹುಷಾರಾಗಿರಿ, ಸ್ಟ್ರಾಂಗ್ ಆಗಿರಿ, ಲಿಫ್ಟ್ ಹೆವಿ. ಬಾಯ್ ಬಾಯ್.